ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಪಾರ್ಟಿಯಲ್ಲಿ ನಾವು ಸಭೆಗಳನ್ನು ಮಾಡ್ತಾ ಇದ್ದೀರಿ. ನಾವೇನು ರಿಸರ್ವೇಷನನ್ನು ಜಾಸ್ತಿ ಮಾಡಿ ಯಾವ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ BJPಯ ಒಂದು ಉದ್ದೇಶ ಏನಿತ್ತು, ಅದಕ್ಕೆ ಕಾಂಗ್ರೆಸ್ ಬಂದ ಮೇಲೆ ಕತ್ತರಿ ಹಾಕಿದೆ. ಅದರಿಂದ ಇದನ್ನು ಜನಾಂದೋಲನ ಮಾಡುವಂಥ ದೃಷ್ಟಿಯಿಂದ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀರಿ. ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಆ ಸಮುದಾಯದವ್ರ ಜೊತೆನೂ ಕೂಡ ನಾವು ಮಾತಾಡ್ತಾ ಇದ್ದೀರಿ. ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ, ST ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮತ್ತು ಮಾದಿಗ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಿದೆ, ಈ ಥರದ ಅಲೆಮಾರಿಗಳು, ಈ ಥರದ್ದು ಯಾವುದ್ಯಾವುದಕ್ಕೆ ಅನ್ಯಾಯ ಆಗಿದೆ ಆ ಸಮುದಾಯಗಳನ್ನು ನಾಯಕರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ಇದು ಮುಂದಿನ ದಿನದಲ್ಲಿ BJP ಹೋರಾಟವನ್ನು ಮಾಡೋ ಮುಖಾಂತರ ನ್ಯಾಯಯುತವಾಗಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಸಿಗಬೇಕಾಗಿರುವಂಥ ಅಧಿಕಾರವನ್ನು ಕೊಡಿಸುವಂಥ ದಿಕ್ಕಿನಲ್ಲಿ BJP ಹೋರಾಟವನ್ನು ಪ್ರಾರಂಭ ಮಾಡ್ತೀರಿ. ಈಗಾಗಲೇ ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ತಾ ಇದ್ದೀರಿ. ಬಿಜೆಪಿ ಸರ್ 14% ಮತ್ತೆ 7% ಏರಿಸಿದ್ಮೇಲೆ ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಆವಾಗ ಆ ಕೆಲಸ ಮಾಡಿದ್ರೆ 9th ಶೆಡ್ಯೂಲ್ಗೆ ಸೇರಿಸ್ತಾ ಇದ್ರು ಅಥವಾ ಒತ್ತಡ ಅನ್ನೋದು ಬೀಳ್ತಾ ಇತ್ತು. ಬಿಜೆಪಿ ರಾಜಕೀಯ ಪ್ರೇರಿತವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಆರೋಪ. ಇಲ್ಲ, ನಾವು ಜಾರಿಗೆ ತಂದ್ರಲ್ಲ, ಜಾರಿಗೆ ತಂದಿದ್ದೀರಿ. ಒಂದೇ ನಿಮಿಷ, 9th ಶೆಡ್ಯೂಲ್ಗೆ ಸೇರಿಸಬೇಕಾಗಿರೋದ್ರ ಬಗ್ಗೆ ಈಗಾಗಲೇ ಛಲವಾದಿ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿದೆ. ತಮಿಳ್ನಾಡು ರಿವ್ಯೂ ತಗೊಂಡಿದ್ದಾರೆ. ಈಗ ತಮಿಳ್ನಾಡು ಮತ್ತೆ ಪರಿಶೀಲನೆಗೆ ತಗೊಂಡಿದ್ದಾರೆ. ಅಲ್ಲ ಪ್ರಯತ್ನ ಅಂತಲ್ಲ, ಸಿದ್ದರಾಮಯ್ಯನವರ ಹೇಳಿಕೆ ಕುಣಿಲಾರದವಳು ನೆಲ ಡೊಂಕು ಅಂದ್ಲಲ್ಲ ಅಂತ ಗಾದೆ ಇದೆ ನನ್ನ ಮಾತು. ಹಾಗೆ ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಇವಾಗ ವಿವರಣೆ ಕೊಟ್ಟಿದ್ದೀನಿ. 9th ಶೆಡ್ಯೂಲು ನೀವು ಅದನ್ನು ಬ್ಲ್ಯಾಂಕೆಟ್ ಇದಂತ ತಗೊಳಕ್ಕೆ ಬರೋದೇ ಇಲ್ಲ. ಯಾಕೆ ಅಂತಂದರೆ ರಿವ್ಯೂ ಈಗಾಗಲೇ ಎಲ್ಲನೂ ರಿವ್ಯೂ ಆಗ್ತಿದೆ. ಇದು 9th ಶೆಡ್ಯೂಲ್ಗೆ ಈಗ ಸೇರಿಸ್ತಾನೂ ಇಲ್ಲ ಯಾವುಗಳನ್ನು. ಯಾಕೆ ಅಂದರೆ ಎಲ್ಲವೂ ಕೋರ್ಟ್ ತೀರ್ಮಾನಕ್ಕೆ ಬಿಟ್ಟಿದೆ. ಅದರಿಂದ ಇವ್ರು ಹೇಳೋದಿದೆಯಲ್ಲ, ಇದು ತಪ್ಪು ಮಾಹಿತಿ ಜನರಿಗೆ ಕೊಡ್ತಾ ಇರೋದು. ಅದರಿಂದಾಗಿ ಈ ವಾದನ ಈಗ ಮಂಡಿಸಿ ಆಗಿದ್ದ ಮೇಲೆ ಛತ್ತೀಸ್ಗಢದ್ದು ನಾನು ಇದನ್ನು ಹೇಳಿದ್ದನ್ನ 58% ರಿಸರ್ವೇಷನ್ ಇದೆ. ನಮ್ಮದು ಕೂಡ ನೀವು ಮೊನ್ನೆ ಕೋರ್ಟ್ಗೆ ಹೋಗೋವರೆಗೂ ಎಲ್ಲ ಅನುಕೂಲಗಳನ್ನು ಎಲ್ಲ ಜಾತಿಗಳು ಪಡ್ಕೊಂಡಿವೆ ಅಲ್ಲ. ಅಲ್ಲ, ನೀವು ನಮ್ಮನ್ನು ಕೇಳಕ್ಕೆ ಮುಂಚೆ ನೀವು ಚಾಂಪಿಯನ್ ಅಂತೀರಲ್ಲ, ನೀವ್ಯಾಕೆ ಮನಮೋಹನ್ ಸಿಂಗ್ 10 ವರ್ಷ ಇದ್ರಲ್ಲ ಮಾಡಲಿಲ್ಲ? ನೀವು 9th ಶೆಡ್ಯೂಲ್ಗೆ ಸೇರಿಸ್ಬೋದಾಯ್ತಲ್ಲ, ನೀವ್ಯಾಕೆ ಸೇರಿಸಿಲ್ಲ? ನಾವಾದರೂ ಬಿಲ್ಲನ್ನು ತಂದು ಅಧಿವೇಶನದಲ್ಲಿ ಪಾಸ್ ಮಾಡಿದ್ರಿ. ನಿಮ್ಗೆ ಆ ಯೋಗ್ಯತೆನೂ ಇಲ್ಲಲ್ಲ, ಆ ಯೋಗ್ಯತೆನೂ ಕಳ್ಕೊಂಡಿದ್ದೀರಲ್ಲ. ನಿಮ್ಮದೇ ಸರ್ಕಾರ ಇದ್ದಾಗ ನೀವು ಮಾಡಿಲ್ಲ, BJP ಬಂದಾಗ ಅಟ್ಲೀಸ್ಟ್ ನಾವು ಬಿಲ್ ಪಾಸ್ ಮಾಡಿ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದೀರಿ. ನೀವು ಅದನ್ನು ಮಾಡಲಿಲ್ಲಲ್ಲ. ನಿಮ್ಮ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವು ಮಾಡಲೇ ಇಲ್ಲ. ಅದನ್ನು ನಮ್ಮ ಕೇಳೋ ಅಂಥ ಅಧಿಕಾರ ನಿಮಗೆ ಇಲ್ಲ. ನೀವು 10 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಈಗ ನೀವ್ಯಾಕೆ ಮಾಡಿಲ್ಲ ಅಂದರೆ ನಾವು ಅದೇ ಪ್ರಶ್ನೆ ಕೇಳ್ತೇವೆ, ನೀವ್ಯಾಕೆ ಮಾಡಿಲ್ಲ ಅಂತ. ಓಕೆ, ಅದೆಲ್ಲ ಪ್ರಾಯೋಜಿತ, ಅಂದರೆ ಪ್ರಿಪ್ಲ್ಯಾನ್ಡ್ ಎಲ್ಲ. ನಾನು ಹತ್ತಂಗೆ ಮಾಡ್ತೀನಿ, ನೀನು ಕಣ್ಣೋರ್ಸು ಅಂತಾರಲ್ಲ, ಹಂಗೆ. ಇದು ಕಳ್ಳ ಪೊಲೀಸ್ ಆಟ. ಹಾಂ, ಪೊಲೀಸರು ತಿಂಗಳಿಗೆ ಇಷ್ಟು ಕಳ್ಳರನ್ನ ಹಿಡಿಬೇಕು ಅಂತ ಇರ್ತೈತೆ, ತಿಂಗಳಿಗೆ ಟ್ರಾಫಿಕ್ ಅವರು ಇಷ್ಟು ಕೇಸ್ ಹಾಕಬೇಕು ಅಂತ ಇರ್ತೈತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಈ ಕಳ್ಳರು ಪೊಲೀಸ್ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾರಲ್ಲ, ಹಂಗೆ ಅವರು ಕ್ಯಾಬಿನೆಟ್ಗೆ ಮುಂಚೆನೇ ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿ ನಾನು ಹಿಂಗೆ ಮಾಡ್ತೀನಿ, ನೀವೆಲ್ಲ ಬಂದು ನನಗೆ ಸನ್ಮಾನ ಮಾಡಿಬಿಡಿ ಅಂತ. ಬೇರೆ ಯಾರು ಮಾಡಿಲ್ಲ. ಬೇರೆ ಈಗ BJPಯಲ್ಲೂ ಆ ಸಮುದಾಯ ಇದೆ, ಜನತಾದಳದಲ್ಲೂ ಆ ಸಮುದಾಯ ಇದೆ, ಪಬ್ಲಿಕ್ಕಲ್ಲೂ ಬೇರೆ ಬೇರೆ ಆ ಥರದ ಸಮುದಾಯದ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವ್ರು ಯಾಕೆ ಮಾಡಲಿಲ್ಲ? ಬರೀ ಕಾಂಗ್ರೆಸ್ ಪಾರ್ಟಿಯಲ್ಲಿರೋ ಮಂತ್ರಿಗಳು. ಯಾಕಂದರೆ ಮಾಡಿಲ್ಲ ಅಂದರೆ ನೀನು ಮಂತ್ರಿ ತೆಗಿತೀನಿ, ಬೇರೆಯವ್ರು ಮಾಡ್ತೀನಿ. ಮಾಜಿ ಮಂತ್ರಿ ಅಲ್ಲ, ಆ ಥರದವ್ರೆ ಕಾಂಗ್ರೆಸ್ ಪಾರ್ಟಿಯವ್ರು ಬಿಟ್ಟರೆ ಬೇರೆ ಯಾರು ಮಾಡವ್ರಪ್ಪ? ಅಶೋಕನ ಚಂದ್ರು ಈಗ ಹೇಳ್ತೀನಿ, ಒಳ ಮೀಸಲಾತಿ ಬಂದಿದೆ. ಅಲ್ಲಲ್ಲ, ಒಂದು ಸನ್ಮಾನ ಒಂದೇ ನಿಮಿಷ. ಈಗ ಸನ್ಮಾನ ಮಾಡೋದೇನಕ್ಕೆ?
ಒಳ್ಳೆ ಕಾರ್ಯ ಮಾಡಿದಾಗ ಅಂದರೆ ನಿಮಗೆ ಜಾಸ್ತಿ ಬಹುಮಾನಗಳು ಕೊಟ್ಟಾಗ ಜಾಸ್ತಿ ಪರ್ಸೆಂಟೇಜ್ ಯಾರೋ ವಿದ್ಯಾರ್ಥಿ ಅವನಿಗೆ 95% ಬಂತು 100% ಬಂತು ಅನ್ನೋರಿಗೆ ನೀವು ಸನ್ಮಾನ ಮಾಡ್ತೀರಾ, ಇಲ್ಲ ಯಾರಿಗೋ ಪ್ರಶಸ್ತಿ ಬಂತು ಅನ್ನೋರಿಗೆ ಸನ್ಮಾನ ಮಾಡ್ತೀರಾ. ಇದು ಪ್ರಶಸ್ತಿನ ಕಿತ್ಕೊಂಡಿರೋದು ಇದು. ಮತ್ತು ಮಾರ್ಕ್ಸು ಕಡಿಮೆ ಮಾರ್ಕ್ಸು ಫೇಲು, ಪಾಸ್ ಆಗಕ್ಕನೇ 35 ಮಾರ್ಕ್ಸ್ ಬೇಕಲ್ಲ. ಎಜುಕೇಷನ್ ಮಂತ್ರಿ ಮಾಡಿಬಿಟ್ಟವನಲ್ಲ 33%. ಆ ಕೇಸ್ ಇದು, ಸಿದ್ದರಾಮಯ್ಯಂದು ಈ ಕೇಸ್ ಇದು. ಪಾಸ್ ಆಗಬೇಕಾದ್ರೆ 35 ಬೇಕಪ್ಪ, ಇವಾಗ 33 ಮಾಡ್ಕೊಂಡ್ರಲ್ಲ. ಹಂಗೆ ಈ ಸಿದ್ದರಾಮಯ್ಯನ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು 33 ಮಾಡ್ಕೊಂಬಿಟ್ಟವ್ರು. ಪಾಸಿಂಗ್ ಮಾರ್ಕ್ಸೇ 33, ಮುಗೀತಲ್ಲ. ಎಸ್ಟಿಗಳಿಗೆ ನಾಮ, ದಲಿತರಿಗೆ ನಾಮ. ಸಿದ್ದರಾಮಯ್ಯ ಅಧಿಕಾರದ ಇದು ಕಂಟಿನ್ಯೂ ಆಗಕ್ಕೆ ಏನೇನು ಬೇಕೋ ಸರ್ಕಸ್ ಮಾಡಿದ್ದಾರೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.